ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬಿ ಎ ವಿದ್ಯಾರ್ಥಿಗಳು, ಫಸ್ಟ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಸೋಷಿಯಾಲಜಿ ಕ್ವಶನ್ ಪೇಪರ್ ಹೇಗಿರುತ್ತೆ, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವಾಗ ಕ್ವಶನ್ ಪೇಪರ್ ನೋಡೋಣ. ಹೇಗೆಲ್ಲ ಕ್ವಶನ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಅಂತ. ಸೊ ಇದು ಆ್ಯಕ್ಚುಲಿ 21 ತೆರೆದ ಪುಸ್ತಕ ಪರೀಕ್ಷೆ. ಅಂದರೆ ಆವಾಗ ಕೊರೋನಾ ಇದ್ದದ್ದಿಂದ ಅವರಿಗೆ ಓಪನ್, ಅಂದರೆ ವಿತ್ ಬುಕ್ಕೆ ಅಲ್ಲೇ ಇದ್ಕೊಂಡು ಆನ್ಸರ್ ಆರಾಮಾಗಿ ಚೆನ್ನಾಗಿ ಕಾಪಿ ಮಾಡ್ಕೊಂಡು ಚೆನ್ನಾಗಿ ಬರೆದಿದ್ದಾರೆ. ಸೊ ಅದನ್ನು ತೆರೆದ ಪುಸ್ತಕದ ಪರೀಕ್ಷೆ ಅಂತ ಹೇಳ್ತಾರೆ. ಆ್ಯಂಡ್ ಸೊ ಅವರೆಲ್ಲ ಲಕ್ಕಿಗಳು ಆ್ಯಕ್ಚುಲಿ. ಇವತ್ತು ನಾನು ನಿಮಗೆ ಸೊ ಅದ್ರ ಬಗ್ಗೆ ಈ ಕ್ವಶನ್ ಪೇಪರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ಕ್ವಶನ್ ಪೇಪರ್ ಇವಾಗೂ ಕೂಡ ಇವಾಗ ನೀವೇನು ಮುಂದೆ ಎಕ್ಸಾಮ್ ಬರೀತಿರೋದಲ್ಲ ನೋಡಿ. ಸೆಕ್ಷನ್ ಎ ಒಟ್ಟು ನಿಮಗೆ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಒಟ್ಟು 3 ಸೆಕ್ಷನ್ ಇರುತ್ತೆ. ಸೆಕ್ಷನ್ ಎ ಅಲ್ಲಿ ನಿಮಗೆ ಎಷ್ಟು ಕೇಳಿದ್ದಾರೆ, ಒಟ್ಟು ಎಷ್ಟು ಕ್ವಶನ್ ನೋಡೋಣ. 6 ಕ್ವಶನ್. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಎಷ್ಟು ಬರಿಬೇಕು? 4 ಬರಿಬೇಕು. 6 ಕ್ವಶನ್ ಕೇಳ್ತಾರೆ. 6ಅಲ್ಲಿ ನಿಮಗೆ 4 ಪ್ರಶ್ನೋತ್ತರ. ನಿಮ್ಗೆ ಯಾವ ಸುಲಭ ಅನಿಸುತ್ತೋ 4 ಬರಿಬೇಕು. ಎಷ್ಟು ಮಾರ್ಕ್ಸಿಗೆ ಅಂದರೆ 5 ಮಾರ್ಕ್ಸ್ಗೆ. ಓಕೆನಾ? ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ ಇದರಿಂದ? 20 ಮಾರ್ಕ್ಸ್ ಬರುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇವಾಗ ನೆಕ್ಸ್ಟ್ ಸೆಕ್ಷನ್ ಬಿ ಅಲ್ಲಿ ನೋಡೋಣ. ಅಂದರೆ 10 ಮಾರ್ಕ್ಸದು. ಸೊ ನೋಡಿ, ಸೆಕ್ಷನ್ ಬಿ ಅಲ್ಲಿ ನಿಮಗೆ 10 ಮಾರ್ಕ್ಸಿಗೆ ಹೇಳುವಂಥದ್ದು. 10 ಮಾರ್ಕ್ಸಿಗೆ ನಿಮಗೆ ಎಷ್ಟು ಕ್ವಶನ್ ಇರುತ್ತೆ ನೋಡಿ. 1 2 3 4 5 ಇರುತ್ತೆ. ಸೊ 5ಅಲ್ಲಿ ನೀವು ಎಷ್ಟು ಬರಿಬೇಕು? 3 ಬರಿಬೇಕು. ಎಷ್ಟಕ್ಕೆ? 30 ಮಾರ್ಕ್ಸ್ಗೆ. ನೋಡಿ 5 ಕ್ವಶನ್ ಇರುತ್ತೆ. 5 ಕ್ವಶನಲ್ಲಿ 3, ಈ 3ಅಲ್ಲಿ 5ಅಲ್ಲಿ ನಿಮಗೆ 3 ಯಾವುದು ನಿಮ್ಗೆ ಈಸಿ ಅನಿಸುತ್ತೋ 3 ಕ್ವಶನ್ಗೆ ಅಟೆಂಡ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ನಿಮಗೆ 3 ಕ್ವಶನ್ಸ್ ಬರೋದ್ರೆ 30 ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿ 5 ಮಾರ್ಕ್ಸಲ್ಲಿ 20 ಮಾರ್ಕ್ಸು, 10 ಮಾರ್ಕ್ಸಲ್ಲಿ ನಿಮಗೆ 30 ಮಾರ್ಕ್ಸು, 50 ಮಾರ್ಕ್ಸ್ ಆಯಿತು. ಸೊ ಸೆಕ್ಷನ್ ಸಿನಲ್ಲಿ ನಿಮಗೆ 4 ಕ್ವಶನ್ನ ಕೇಳ್ತಾರೆ. 4 ಕ್ವಶನಲ್ಲಿ ನೀವು 2 ಕ್ವಶನ್ ಬರೆದ್ರೆ ನಿಮಗೆ 15 ಬರುತ್ತೆ, ಅಂದರೆ 30 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟೇ. ಸೊ ಅರ್ಥ ಆಯಿತು ಅಂದ್ಕೊತೀನಿ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ thank you for watching my video. Bye, take care.